ರಮೇಶ್ ಸಾಹೇಬರು ಹಿರಿಯರಿದ್ದಾರೆ. ಅವರು ನಮ್ಮ ತಂದೆ ಅವ್ರ ಜೊತೆ ಒಡನಾಟ ಇಟ್ಟವರು. ಅವ್ರು ಯಾಕೆ ಹಿಂಗೆ ಮಾತನಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಅಥೆಂಟಿಕ್ ಆಗಿ ಮಾತನಾಡಿದಾರ ಇಲ್ಲ ಅದನ್ನು ಗೊತ್ತಿಲ್ಲ. ಬಟ್ ಮೇಲ್ನೋಟಕ್ಕೆ ಅವ್ರ ಧ್ವನಿ ಅಂದಂಗೆ ಕಾಣಿಸುತ್ತೆ. ಆದರೆ ಅಲ್ಲಿ ಹೇಳಿರೋದು ನೋಡಿದ್ರೆ RSSಯಿಂದ ನಾವೆಲ್ಲರೂ ಹೆದರ್ಕೋಬೇಕು, ಅವರು ಯಾವುದೇ ಹಂತಕ್ಕೆ ಹೋಗ್ತಾರೆ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಸರಿ ಅಲ್ಲ 2 ಸರಿ ಏನು ಹೇಳ್ತಾರೆ ಅಂದರೆ, ಅವ ಮಣ್ಣು ಹಾಕ್ತಾನೆ, ಸಾಯಿ ಹೊಡಿತಾರೆ, ಆಮೇಲೆ ನೀವು ಹೇಳ್ದಂಗೆ ಅವಾಚಕ ಶಬ್ದದಲ್ಲಿ RSS ಅವರಿಗೆ ಬೈದಿದೆ. ಸೊ ಇದ್ರ ಸ್ಪಷ್ಟೀಕರಣ ನನಗಲ್ಲ, BJP ನಾಯಕರು ಕೊಡಬೇಕಲ್ಲ. ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ದಕ್ಕೆ ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡಿದ್ದಕ್ಕೆ BJP ಸಂಸದರಿರ್ಬೋದು, ಶಾಸಕರಿರ್ಬೋದು, ಅಥವಾ RSS ಬೆಂಬಲಿಗರಿರ್ಬೋದು, ಅವರು ಈ ರೀತಿಯಾಗಿ ಥ್ರೆಟನ್ ಮಾಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಈ ಸಂಸ್ಥೆ ನಮ್ಮ ಸಮಾಜದಲ್ಲಿ ಬೇರು ಬಿಟ್ಟಿವೆ ತಾವೇ ತಿಳ್ಕೊಬೇಕು. ಅಂದರೆ ಇಫ್ ಯು ಆರ್ ರೆಡಿ ಟು ಥ್ರೆಟನ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ನೀವು ಯೋಚನೆ ಮಾಡಿ ಅವ್ರ ಹಿಂದೆ ಯಾರ್ಯಾರು ಇರ್ಬೋದು ಅಂತ. ಆಮೇಲೆ ಇದಕ್ಕೆ ನಾವು ಹೋಮ್ ಮಿನಿಸ್ಟರ್ ಇರಲಾರ್ದಾಗೆ ಹೆದರಿಲ್ಲ, ಇವಾಗೇನಕ್ಕೆ ಹೆದರ್ಬೇಕು ನಾನು? ಹಾಂ, ಇದೇನು ಮೊದಲನೇ ಸಾರಿ ಮಾಡ್ತಾ ಇರೋದು? ಹೋದ ಬಾರಿ ಕೂಡ ಇವರು ನಾನು ಯಾವುದೋ ಒಂದು ವಿಚಾರಕ್ಕೆ ನಾನು ಸವಾಲೆತ್ತಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಮತ್ತು BJP ಅಧ್ಯಕ್ಷರು ಇದೆಲ್ಲನೂ ಕೂಡ ಅವರು ಪಬ್ಲಿಸಿಟಿಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನೇ ವಿಡಿಯೋ ಮಾಡಿದೆ. ಪಾಪ ಅವನು ಅರೆಸ್ಟ್ ಆದ, ಆ ಹುಡುಗ ಯಾರದು ನನಗೆ ಬೆದರಿಕೆ ಹಾಕಿದ್ದ ಅರೆಸ್ಟ್ ಆದ. ಈ RSSನವರು BJPನವರು ಪಾಪ ಅವನಿಗೆ ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಗೊತ್ತಾ ನಿಮಗೆ? ಆ ಬೆದರಿಕೆ ಹಾಕ್ದವನು ಅವರ ತಾಯಿ ನನಗೆ ಫೋನ್ ಮಾಡಿ ಹಿಂಗೆ ಆಗ್ತಾಯಿದೆ ಸರ್ ಬಿಟ್ಬಿಡಿ ಅಂದಮೇಲೆ ನಾನು ಸುಮ್ಮನಾದೆ. ನಾನು ಇಲ್ಲದ್ರೆ ಐ ವುಡ್ ಹ್ಯಾವ್ ಟೇಕನ್ ಇಟ್ ಟು ಲಾಜಿಕಲ್ ಎಂಡ್. ಒಂದು ತಾಯಿಯ ಕಣ್ಣೀರಿನ ಕತೆ ಕೇಳಿಬಿಟ್ಟು ನಾನು ಅವನಿಗೆ ಸುಮ್ಮನೆ ಬಿಟ್ಟೆ. ಇಲ್ಲದ್ರೆ ಲೀಗಲಿ ಐ ವುಡ್ ಹ್ಯಾವ್ ಪರ್ಸ್ಯೂಡ್ ದ ಮ್ಯಾಟರ್. ಆದರೆ ಯಾರಿವತ್ತು BJP ಪರವಾಗಿ ನಿಲ್ತಾ ಇದ್ದಾರೆ, RSS ಪರವಾಗಿ ನಿಲ್ತಾ ಇದ್ದಾರೆ, ಅವ್ರು ಯಾವಾಗ ಜೈಲಿಗೆ ಹೋಗ್ತಾರೆ ಇವರು ಕೈ ಬಿಡ್ತಾ ಇದ್ದಾರೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಅಥವಾ ಹೋಗಿ ನೀನು ಹೆಂಗಿದ್ಯಪ್ಪ ಯಾಕೆ ಹಿಂಗೆ ಮಾಡಿದ್ಯಾ ಅಂತಲೂ ಕೇಳಿಲ್ಲ ಯಾರು. ಸೊ ಇದೇನು ಹೊಸದಲ್ಲ. ನನಗಿರ್ಬೋದು, ಖರ್ಗೆ ಸಾಹೇಬ್ರಿಗಿರ್ಬೋದು ಬರ್ತಾನೆ ಇದೆ ಅಲ್ಲ. ನಾವು ಯಾವುದಕ್ಕೂ ಇದಕ್ಕೆ ಯಾರೂ ಅಂಜೋರಲ್ಲ ನಾವು. ಯಾರು ಹೇಳಿದ್ದು ಲಾಸ್ಟ್ ಅಂತ? ನಾನು ಮೊನ್ನೆಯಿಂದನೂ ನಿನ್ನೆನೂ ನಮ್ಮ ಮಾಧ್ಯಮ ಸ್ನೇಹಿತರಿದೆ ಕೇಳಿದೆ. ಕೊಟ್ಟು ಈಗ 1 ವಾರ ಆಗಿದೆ ಸರ್. 100 ವರ್ಷದ ಇತಿಹಾಸದ ದೇಶಭಕ್ತರಿದ್ದಾರೆ ಇವರೆಲ್ಲರೂ. ಎಲ್ಲೋ ಇಟ್ಟಿರ್ತಾರೆ, ನಾಗ್ಪುರ್ನಲ್ಲೇ ಇಟ್ಟಿರ್ತಾರೋ, ಕೇಶವ ಕೃಪಾನಲ್ಲಿ ಇಟ್ಟಿರ್ತಾರೋ, ಯಾವುದೋ ಸರ್ಸಂಚಾಲಕ ಮನೆಯಲ್ಲಿ ಇಟ್ಟಿರ್ತಾರೋ, ತರ್ತಾರಲ್ಲ ಇವತ್ತಿಲ್ಲ ನಾಳೆ ದಾಖಲೆಗಳು ತರ್ತಾರೆ. ಯಾಕೆ ಅಷ್ಟಾತ? ಸ್ವಲ್ಪ ಟೈಮ್ ಕೊಡಿ. ಇಲ್ಲ ಅಂದರೆ ಸೃಷ್ಟಿ ಮಾಡಿಸ್ಬೇಕಲ್ಲ. ಕಾನೂನಿದೆ ಅಲ್ರಿ. ಕೊಡಲೇ ಇಲ್ಲ ಅಂದರೆ ನಿಮಗೊಂದು ಕಾನೂನು ನಮಗೊಂದು ಕಾನೂನಾ, ಅಥವಾ ಅವ್ರಿಗೊಂದು ಕಾನೂನಾ? ಈಗ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮುಖಕ್ಕೆ ಬಿಸಾಕ್ತಾ ಇರಲಿಲ್ವೇನ್ರಿ? ಎಷ್ಟು ದಿನ ಟೈಮ್ ಅಂತ ಕೊಡ್ತೀರಾ ಸರ್ ನೀವೇನಾದ್ರು? ನಾನು ಯಾರು ಇವ್ರೆ? ಹೋಮ್ ಮಿನಿಸ್ಟರ್ ಅಲ್ವಾ? ನನ್ನ ಕೆಲಸ ಏನು? ತಾಳ್ಮೆಯಿಂದ ಇರೋದು. ಅಟ್ಯಾಕಿಂಗ್ ಈಸ್ ನಾಟ್ ದ ಫಸ್ಟ್ ಥಿಂಗ್ ದೇ ಟೀಚ್ ಪೊಲೀಸ್. ರೆಸ್ಟ್ರೆಂಟ್ ಇರಬೇಕು, ತಾಳ್ಮೆ ಇರಬೇಕು, ಕಾನೂನಾತ್ಮಕವಾಗೇ ಮಾಡಬೇಕು. ಆ ಚೌಕಟ್ಟನ್ನು ನಾನು ಮೀರೋಕ್ಕಾಗಲ್ಲ, ಅವರು ಮೀರೋಕ್ಕಾಗಲ್ಲ, ನಾನು ಅವರಿಗೆ ಮೀರಕ್ಕೂ ಬಿಡೋದಿಲ್ಲ. ಬರಲಿ. ಈಗ ಇಷ್ಟು 100 ವರ್ಷ ಕಾದಿದ್ದೀರಂತೆ ಒಂದು ಡಾಕ್ಯುಮೆಂಟಿಗೆ, ಇನ್ನೂ ಒಂದು ತಿಂಗಳು ಕಾಯಕ್ಕೆ ಏನಪ್ಪ ನಿಮಗೆ? ರಿಜಿಸ್ಟ್ರೇಷನ್ ಆಗೋದು ಫೈನಲ್ ಅಂತೇಳಿ. ರಿಜಿಸ್ಟ್ರೇಷನ್ ಅಲ್ಲ, ಐ ವಾಂಟ್ ಟು ನೋ ಹೂ ದೇ ಆರ್. ಈಗ ಮೊನ್ನೆ ನೀವೇ ಕೇಳಿದ್ರಿ ನನಗೆ, ಪ್ರಿಯಾಂಕರ್ಗೆ RSS ಬಗ್ಗೆ ಯಾಕೆ ಕೇಳ್ತಾ ಇದ್ದಾನೆ, ಸುಮ್ಮನಿರೋದು ಬಿಟ್ಟು ಗೃಹ ಸಚಿವರು ಕೆಲಸ ಮಾಡಬಾರ್ದು ಅವರು ಅಂತ. ಅರೆ 20 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರ್ತಾ ಇದ್ದಾಗ ಅದು ಜವಾಬ್ದಾರಿ ನಂದ ಏನು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡಬೇಕಾ ಅದು? ಹಾಂ, ಲಾ ಆ್ಯಂಡ್ ಆರ್ಡರ್ ನನ್ನ ಅಂಡರ್ ಬರ್ತದಾ? ಏನು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬರುತ್ತಾ? ಸೊ ಆದ್ದರಿಂದ ಇವತ್ತಿಲ್ಲ ನಾಳೆ ಬರ್ತಾರೆ. ಸುಮ್ಮನೆ ಯಾರ್ಯಾರೋ ನೀವು ದೊಡ್ಡ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು,
ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ದೊಡ್ಡ ಫೇಸ್ಬುಕ್ ಪೋಸ್ಟ್ ಹಾಕ್ಸೋದು ಅಥವಾ ಯಾವುದೋ ಒಂದು ಪಾಡ್ಕಾಸ್ಟ್ ಮಾಡಿಸೋದು ಅದೇನೂ ಫರಕ್ ಬೀಳಲ್ಲ ನನಗೆ. ಅಥವಾ ನೀವು ಹೇಳಿಬಿಡಿ ಅಧಿಕೃತವಾಗಿ ಇವರು ನಮಗೆ ಲೀಗಲ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಚರ್ಚೆ ಮಾಡಿ ಅಂದರೆ ನಾನು ನಮ್ಮ ಲೀಗಲ್ ಟೀಮ್ ಅವ್ರಿಗೆ ಕಳಿಸ್ತೀನಿ. ರಮೇಶ್ ಜಿಗಜಿಣಗಿ ಅವರು ಸರ್ ಆಡಿಯೋದಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ, ದಲಿತರಿಗೆ ಏನಕ್ಕೆ RSS ಅದು ಅವ್ರ ಮೆಂಟ್ಯಾಲಿಟಿ ಅಪ್ಪ, ಚತುರ್ವರ್ಣ ಮನುಸ್ಮೃತಿ. ನಾನು ಅವತ್ತಿಂದನೇ ಹೇಳ್ತಾ ಇದ್ದೀನಲ್ಲ, ಈ RSS ಅವ್ರ ಇತಿಹಾಸ ಏನು ಅಂದರೆ ಸಂವಿಧಾನವನ್ನು ತಿರಸ್ಕರಿಸಿ ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗಬೇಕಂದ್ಬಿಟ್ಟು ಒಂದಲ್ಲ 10 ಅಲ್ಲ 150 ಬಾರಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದವರು. ಇದು ಅವ್ರ ಇತಿಹಾಸ, ತಿಳ್ಕೊಳ್ಳಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸು ಸಂವಿಧಾನದ ಅನುಷ್ಠಾನದ ಬಗ್ಗೆ ಮಾಡ್ತಿರ್ಬೇಕಾದಾಗ ರಿಷಿ ಅಂಬೇಡ್ಕರು ಮಹರ್ಷಿ ನೆಹರು ಅವರು ಸೇರಿ ನಮ್ಮ ವೇದಗಳನ್ನು ಮುಗಿಸ್ತಾ ಇದ್ದಾರೆ, ಮನುಸ್ಮೃತಿ ಮುಗಿಸ್ತಾ ಇದ್ದಾರೆ, ಇದೇನೋ ಒಂದು ಸಂವಿಧಾನವನ್ನು ತರ್ತಾ ಇದ್ದಾರೆ, ಇದನ್ನು ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದು ಅವರ ಇತಿಹಾಸ.